ನಮಸ್ಕಾರ ಸ್ನೇಹಿತರೆ. ಸಂಕ್ರಾಂತಿ ಅಂದರೆ ಕೇವಲ ಒಂದು ಹಬ್ಬ ಅಲ್ಲ, ಇದು ಬದಲಾವಣೆಯ ಸಂಕೇತ. ಸೂರ್ಯನ ಧನುರಾಶಿಯಿಂದ ಮಕರ ರಾಶಿಗೆ ಸಾಗುವ ದಿನ, ಅಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ನಮ್ಮ ಪ್ರಯಾಣ ಆರಂಭವಾಗುತ್ತದೆ. ದಿನಗಳು ಉದ್ದವಾಗುತ್ತವೆ, ಬೆಳಕು ಹೆಚ್ಚಾಗುತ್ತದೆ. ಜೀವನದಲ್ಲಿ ಹೀಗೆ ಹೊಸ ಆಶಯ ಆರಂಭ. ನಮ್ಮ ರೈತರು ವರ್ಷ ಪೂರ್ತಿ ಬೆಳೆದ ಬೆಳೆ ಕೊಯ್ಲಿಗೆ ಬರುತ್ತದೆ. ಆ ಸಂತೋಷವನ್ನು ಹಂಚಿಕೊಳ್ಳಲು ಸೂರ್ಯದೇವರಿಗೆ, ಪ್ರಕೃತಿಗೆ, ಮಣ್ಣಿಗೆ, ಹಸು ಕರುವಿಗೆ ಧನ್ಯವಾದ ಹೇಳುವ ದಿನವೇ ಸಂಕ್ರಾಂತಿ. ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡೋಣ ಎನ್ನುತ್ತೇವೆ. ಅದರ ಅರ್ಥ ತುಂಬ ಸುಂದರ. ಜೀವನದಲ್ಲಿ ಕಷ್ಟವೂ ಬರುತ್ತದೆ, ಸಿಹಿಯೂ ಬರುತ್ತದೆ. ಎಲ್ಲವನ್ನು ಒಪ್ಪಿಕೊಂಡು ಒಳ್ಳೆಯ ಮನಸ್ಸಿನಿಂದ ಬದುಕೋಣ ಅನ್ನೋ ಸಂದೇಶ. ಮನೆಯ ಮುಂದೆ ರಂಗೋಲಿ ಹಾಕೋದು, ಗಾಳಿಪಟ ಹಾರಿಸೋದು, ಹಸುಗಳಿಗೆ ಅಲಂಕಾರ ಮಾಡೋದು, ಇವೆಲ್ಲ ನಮ್ಮ ಸಂಸ್ಕೃತಿಯ ಉಸಿರು. ಸಂಕ್ರಾಂತಿ ನಮಗೆ ಹೇಳೋದು ಒಂದೇ ಮಾತು: ಕೃತಜ್ಞರಾಗಿರಿ, ಒಟ್ಟಾಗಿ ಬದುಕಿ, ಹೊಸ ಆರಂಭಕ್ಕೆ ಧೈರ್ಯ ಇಡಿ. ನಿಮ್ಮ ಜೀವನಕ್ಕೂ ಈ ಸಂಕ್ರಾಂತಿ ಹೊಸ ಬೆಳಕು ತರಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ.